ಲಕ್ಷ್ಮೇಶ್ವರ ತಾಲೂಕು ಹರದಗಟ್ಟಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ದೊಡ್ಡೂರು ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬ ನಡೆಯಿತು. ಬಿಒಎಚ್ಎನ್ ನಾಯಕ ಹಬ್ಬ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಬಸ್ಸೀರ್ ಸಾಬ್ ತಾಡಪತ್ರಿ, ಉಪಾಧ್ಯಕ್ಷೆ ಗಿರಿಜವ್ವ ಲಮಾಣಿ ಎಲ್ಲ ಸದಸ್ಯರು, ಗ್ರಾಮದ ರೈತ ಮುಖಂಡರು, ಹಿರಿಯರು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಇದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರನ್ನು ಸನ್ಮಾನಿಸಲಾಯಿತು. ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ದೊಡ್ಡೂರು ಕ್ಲಸ್ಟರ್ನ ಸಿಆರ್ಪಿ ಶಿವಾನಂದ ಅಸುಂಡಿ, ಮುಖ್ಯ ಶಿಕ್ಷಕಿ ಎಲ್ಎನ್ ನಂದಣ್ಣವರ ಸೇರಿದಂತೆ ಶಿಕ್ಷಕ ಸಿಬ್ಬಂದಿ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಹೇಳ್ತಿದ್ದಾನೋ ಮುತ್ತುಗಳೇ ಅಂತ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಬಹುತೇಕ ಈ ಗ್ರಾಮದಲ್ಲಿ, ಹರದಗಟ್ಟಿ ಗ್ರಾಮದಲ್ಲಿ ಈ ರೀತಿ ಒಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಅಂದ್ರೆ ಕಲಿಕೆಯಿಂದ ಹಿಂದುಳಿದಂಥ ಮಕ್ಕಳು ಮತ್ತು ಬುನಾದಿ ಅಂದ್ರೆ ಫೌಂಡೇಶನ್, ಈ ಒಂದು ಕಾರ್ಯಕ್ರಮದ ಸಾಕಷ್ಟು ವಿಷಯಗಳು ಈಗಾಗಲೇ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿರುವವರು ಈಗಾಗಲೇ ಹೇಳಿದಾರಂತ ನಾನು ಭಾವಿಸ್ಕೊಳ್ತೀನಿ. ಅದರ ಜೊತೆಗೆ ಈ ಒಂದು ನಾವು ಏನು ನಿಂತಿದ್ದೀವಿ ಅಥವಾ ಈ ಬೃಹತ್ತಾಕಾರದ ಕಟ್ಟಡವನ್ನು ಕಟ್ಟಿದ್ದೀವಿ, ಆ ಕಟ್ಟಡದ ಅದರ ಈ ಭೂಮಿಯ ಭೂದಾನಿಗಳಾದಂಥ ಶ್ರೀಮತಿಯವರು, ಅಕ್ಕಮ್ಮನವರು, ಮೆಣಸಿನಕಾಯಿ ಅಕ್ಕಮ್ಮನವರು ಮತ್ತು ಉಳಿದಂಥ ಎಲ್ಲ ಗ್ರಾಮದ ಮುಖಂಡರು ಎಲ್ಲರಿಗೂ ನನ್ನ ತಾಲೂಕು ಆಡಳಿತದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಒಂದು ವಿನೂತನವಾದಂಥ ಒಂದು ಸಂಗೀತವನ್ನು ಉಣಬಡಿಸಿದಂಥ ಸುಗ್ನಳ್ಳಿ ನಮ್ಮ ಟೀಚರ್ ಅವರೇ. ಈಗಾಗಲೇ ನನಗೆ ಬಹಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಕಂಡು ಬಂತು ಅಂದರೆ, ನಮ್ಮ ಯೋಧರು ಬಹುತೇಕ ಅಲ್ಲಿ ನಾವು ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳನ್ನು ಅವ್ರನ್ನ ಕರೆಯೋದನ್ನು ಕಂಡಿದ್ದೀನಿ. ಆದರೆ ಇವತ್ತು ನಮ್ಮ ಶಿಕ್ಷಕರು ನಮ್ಮ ವೀರ ಯೋಧರನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು ಖಂಡಿತ ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂದ್ರೆ ಯಾವ ಮಗುವು ನಮ್ಮ ಮನೆತನದಲ್ಲಿ ನೀವು ಯೋಚನೆ ಮಾಡ್ರಿ, ಯಾವ ಮಗು ದುಡಿತಿರ್ತಾನೆ ಅವನಿಗೆ ಒತ್ತಡಗಳು ಜಾಸ್ತಿ ಆಗ್ತವೆ. ನಾವು ಯಾವ ಮಗು ಸುಮ್ಮನೆ ತಿರುಗ್ತಿರ್ತಾನೆ ಅವನಿಗೆ ಯಾವ ಒತ್ತಡಗಳು ಹಾಕೋದೇ ಇಲ್ಲ. ಅಂದ್ರೆ ನಮ್ಮ ದೇಶಕ್ಕಾಗಿ ನಾವು ಯಾರನ್ನ ಇವತ್ತು ನಮ್ಮ ದೇಶ ಅಥವಾ ನಾವು ಇವತ್ತು ಸುರಕ್ಷಿತವಾಗಿ ನಾವು ನಿದ್ದೆಯನ್ನು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಎದುರಿಗಿಂತವರೇ ಇರೋಂಥವರೇ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.